ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಆಲ್ಮೋಸ್ಟ್ ಆಗಲಿ ಅಂತ ಹೇಳ್ತಾ, ನಮ್ಮ ಮನೇಲಿ ಯಾವ ಥರ ಯುಗಾದಿ ಹಬ್ಬನ ಆಚರಿಸಿದ್ವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಒಂದು ಹಬ್ಬನ ನಾವು ಆಲ್ಮೋಸ್ಟ್ ಸಿಂಪಲ್ಲಾಗೆ ಮಾಡ್ತೀವಿ. ಆ್ಯಂಡ್ ಮೇಯ್ನಾಗಿ ನಾವು ಯುಗಾದಿ ಹಬ್ಬ ಮಾಡೋದೇ ಒಂದು ಕಾರಣಕ್ಕೆ, ಅದೇನೆಂದರೆ ನನ್ನ ತಂದೆ ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಹಾಗೆ ಪ್ರವೀಣವರ ತಾಯಿ ಗುಂಡಿಯವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅನ್ನೋದೇ ನಮ್ಮ ಫ್ಯಾಮಿಲಿನೇ ಒಂದು ಮೇಯ್ನು ನಾವು ಈ ಒಂದು ಹಬ್ಬನ ಆಚರಿಸ್ಲಿಕ್ಕೆ ಕಾರಣ. ಯಾಕಂದರೆ ಅವತ್ತಿನ ದಿವಸ ಮಾತ್ರ ನಾನು ಹೋಗಿ ಅಪ್ಪನ ಜಾಗನ ಎಲ್ಲ ನೋಡ್ಕೊಂಬರೋದಕ್ಕೆ ಸಾಧ್ಯ. ಬೇರೆ ದಿವಸ ಎಷ್ಟೇ ನಾವು ಟ್ರೈ ಮಾಡಿದ್ರೂ ಹೋಗೋದಕ್ಕಂತೂ ಆಗಲ್ಲ. ಜಸ್ಟ್ ಒಂದು 20 ನಿಮಿಷದ ದಾರಿನೇ ಆದರೂ ಹೋಗೋದಕ್ಕಾಗಲ್ಲ. ಹಾಗಾಗಿ ಈ ಒಂದು ಹಬ್ಬನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾವತ್ತಿಂದ ನಾನು ಈ ಒಂದು ಹಬ್ಬನ ರೂಢಿ ಮಾಡ್ಕೊಂಡು ಬಂದಿದ್ದೀನೋ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವತ್ತಿಂದನೂ ಆದಷ್ಟು ನನ್ನ ಕೈಲಿ ಏನೇನೆಲ್ಲ ಆಗುತ್ತೋ ಅದನ್ನೆಲ್ಲ ಮಾಡಿ ತೊಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ. ಅದೊಂದೇ ನನ್ನ ತಲೆಯಲ್ಲಿರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಯಾಕಂದರೆ ಅವ್ರ ತಾಯಿಗೂ ನಾನು ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಎರಡಕ್ಕೂ ಆಗೋ ಥರನೇ ಅವ್ರ ಅಮ್ಮಂಗೆ ಏನೇನೆಲ್ಲ ಇಷ್ಟ ಅದನ್ನು ಕೂಡ ತಿಳ್ಕೊಂಡು ಅದನ್ನು ಅಡುಗೆಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇನ್ನು ಅಡುಗೆ ಮಾಡೋಕ್ಕಿಂತ ಮುಂಚೆ ಒಲೆಗೆ ಪ್ರತಿ ಸತಿನೂ ನಾನು ಪೂಜೆ ಮಾಡ್ತೀನಿ. ಯಾಕಂದರೆ ಯಾವೊಂದು ಅಡುಗೆನೂ ಕೆಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಇನ್ನು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಒಬ್ಬಟ್ಟಿಗೆ ಕಾಳನ್ನ ಬೇಯಕ್ಕಿಟ್ಬಿಟ್ಟು ಇನ್ನು ಬೇರೆದಕ್ಕೆಲ್ಲ ಉತ್ತರಿಸ್ಕೊಳ್ಳೋದು ಮತ್ತು ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊತಾ ಇದ್ದೆ. ಪ್ರತಿ ಸತಿ ಈ ಒಂದು ಹಬ್ಬ ಬಂದಾಗೆಲ್ಲ ಹಬ್ಬಗಳು ಬಂದಾಗ ಅಮ್ಮನೇ ನೆನಪಾಗ್ತಾರೆ. ಯಾಕಂದರೆ ಅವರು ನಮ್ಮ ಚೈಲ್ಡ್ಹುಡ್ಡಲ್ಲಿ ಈ ಥರ ಹಬ್ಬಗಳು ಬಂದಾಗ ಈ ಥರ ಎಲ್ಲಾದರೂ ಮಾಡಬೇಕು ಅಂದಾಗ ಅವ್ರು ಎಷ್ಟು ಕಷ್ಟ ಬೀಳ್ತಾಯಿದ್ರು ಅಂದರೆ ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅದು ಅಡುಗೆಗಳು ಏನೇನೆಲ್ಲ ಮಾಡ್ತಾಯಿದ್ರು ನಮಗಿಂತ ಡಬಲಾಗಿ ಅಡುಗೆಗಳನ್ನ ಮಾಡ್ತಾಯಿದ್ರು. 2 ಥರ ಪಲ್ಯ, 3 ಥರ ಸಾಂಬಾರು, ಆಮೇಲೆ ಪಲಾವ್ ಅಂತೆ ಅದಂತೆ ಇದಂತೆ ಎಲ್ಲನೂ ಮಾಡ್ತಾಯಿದ್ರು. ಆವಾಗೆಲ್ಲ ನೆನೆಸ್ಕೊಂಡಾಗ ಇವಾಗೆಲ್ಲ ನೆನೆಸ್ಕೊಂಡಾಗ ಅನ್ನಿಸ್ತಾ ಇರುತ್ತೆ, ಅಪ್ಪ ಅವರೆಲ್ಲ ಅದು ಹೇಗೆ ಮಾಡ್ತಾಯಿದ್ರು, ನಾವಿವಾಗ ಅದನ್ನೆಲ್ಲ ಮಾಡ್ತಾಯಿದ್ದೀವಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ. ಅವ್ರ ಥರ ನಾವಿವಾಗ ಆಗಿಬಿಟ್ಟಿದ್ದೀವಿ, ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಸೊ ಒಂಥರ ಬೇಜಾರಾಗೋದು, ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಥರ ನಾವಿವಾಗ ಮಾಡ್ತಾಯಿದ್ದೀವಲ್ಲ ಅಡುಗೆಗಳ್ನ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮುಂಚೆ ಒಂದು 3-4 ವರ್ಷದ ಹಿಂದೆ ನನಗೆ ಇದು ಯಾವ ಅಡುಗೆನೂ ಬರ್ತಾ ಇರಲಿಲ್ಲ ಬಿಡಿ. ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಮದುವೆ ಆಗಿ ನಾವು ಯಾವಾಗ ಸಪ್ರೇಟ್ ಆದ್ವಿ ಪ್ರತಿಯೊಂದನ್ನು ಆಟೋಮೆಟಿಕ್ಕಾಗಿ ಕಲ್ತ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿ ಇವಾಗ ನಾನು ತುಂಬ ಜನಕ್ಕೆ ಅಡುಗೆ ಮಾಡ್ತೀನಿ ಅಂತ ಹೇಳಲ್ಲ, ಒಂದು ಅಟ್ಲೀಸ್ಟ್ ಒಂದು 5-6 ಜನ, ಒಂದು 10 ಜನ ಊಟ ಮಾಡೋ ಥರ ನಾನು ಅಡುಗೆಗಳನ್ನ ಮಾಡ್ತೀನಿ. ಕೆಲವೊಂದು ಸತಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಆದರೆ ಕೆಲವೊಂದು ಸತಿನೂ ಅಡುಗೆ ಮಾಡಬೇಕಾದ್ರೆ ಅದನ್ನೆಲ್ಲ ತಿದ್ದುಕೊಂಡು ಮಾಡಿ ನಾನು ಮಾಡ್ತೀನಿ. ಮಸಾಜ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ನಿಂತ್ಕೊಂಡು ಬಿಸಿನೀರವ ಅಂತ ಏನಂತ ಎಲ್ಲ ನಿಮ್ಮ ಕೈಲಿ ಅಪ್ಪ ಹಬ್ಬಗಳ ದಿವಸನೇ ಹಿಂಗೆಲ್ಲ ಅವಾಂತರಗಳು ಮಾಡೋದು. ಇನ್ನೇನು ಅಡುಗೆ ಹಬ್ಬ ಮಾಡ್ತಾನೆ ಅಪ್ಪುಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಿಸಿಲಿಗೆ ಬಿಡೋಣ ಅಂತೇಳಿ ಚೆನ್ನಾಗಿ ಎಣ್ಣೆ ಹಚ್ಚಿ ಅವನ್ನ ಬಿಸಿಲಿಗೆ ಬಿಟ್ಟಿದ್ದೀನಿ. ಅವನಂತೂ ಎಕ್ಸಸೈಸ್ ಮಾಡು ಅಂದರೆ ಈ ಥರ ಡ್ಯಾನ್ಸ್ ಮಾಡಿಕೊಂಡು ನಾಟಕ ಆಡ್ತಾ ಇದ್ದ ನನ್ನ ಮುಂದೆ, ಅಮ್ಮ ಈ ಥರನಾ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟೊತ್ತೊಳಗೆ ಅವನು ಈಚೆಗಡೆ ಬಿಸಿಲು ಚೆನ್ನಾಗಿ ಓಡಾಡ್ಕೊಂಬರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಪೂಜೆಗೆಲ್ಲ ರೆಡಿ ಮಾಡಿದೆ. ಕರೆಂಟು ಆವಾಗಲೇ ಹೊರ್ಟೋಗಿತ್ತು. ನನ್ನ ಅದೃಷ್ಟಕ್ಕೆ ನಾನು ಎಲ್ಲನೂ ಮಾಡಿಟ್ಬಿಟ್ಟಿದ್ದೆ. ಯಾವುದೆಲ್ಲ ರುಬ್ಬಿಟ್ಕೋಬೇಕಾಯಿತು ಅದನ್ನೆಲ್ಲ ರುಬ್ಬಿಟ್ಬಿಟ್ಟಿದ್ದೆ. ಕರೆಂಟ್ ಹೋಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿನೇ ರುಬ್ಬಿಟ್ಬಿಟ್ಟು ಇನ್ನು ನಾನು ಕೂಡ ಲಾಸ್ಟಿಗೆ ಒಬ್ಬಟ್ಟು ಮತ್ತು ವಡೆ ಈ ಥರದ್ದು ಏನೇನಿತ್ತು ಅದನ್ನೆಲ್ಲ ಮಾಡ್ತಾಯಿದ್ದೆ. ಪ್ರವೀಣ್ ಅವರು ಮತ್ತು ಪಾಪು ಇಬ್ಬರು ಸೇರಿಕೊಂಡು ಪೂಜೆ ಮಾಡಿದ್ರು. ಪೂಜೆ ವೀಡಿಯೋನೂ ನನಗೆ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ಲಾಸ್ಟಿಗೆ ಮಾಡ್ತಾ ಸುಸ್ತಾಗ್ಬಿಟ್ಟೆ. ಇದ್ದಕ್ಕಿದ್ದಂಗೆ ಸುಸ್ತಾಗೋಯಿತು. ಯಾಕೆ ಅಂದರೆ
ಹಿಂದಿನ ದಿವಸ ಅದ್ರ ಹಿಂದಿನ ದಿವಸ ಎಲ್ಲ ಕಂಟಿನ್ಯೂಸ್ ಆಗಿ 3-4 ದಿವಸ ಕೆಲಸ ಮಾಡಿ ಮಾಡಿ ಒಂಥರ ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಒಂದೇ ಸಮ ನಿಂತ್ಕೊಂಡು ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗೋಯಿತು. ನನಗೆ ರೆಡಿ ಆಗೋದಕ್ಕೂ ಕೂಡ ಒಂಥರ ಏನಂತೀರ ಇದೇ ಇರಲಿಲ್ಲ ನನಗೆ. ಯಾವಾಗಾದರೂ ಹೋಗಿ ಕಣ್ಣು ಮುಚ್ಚಿಬಿಡ್ತೀನಪ್ಪ ಮಲ್ಕೊಬಿಡ್ತೀನಪ್ಪ ಒಂದು ಸ್ವಲ್ಪ ಹೊತ್ತು ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಮಾಡ್ತಾಯಿದ್ದೀನಿ, ಮಾಡೋದನ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಒಂದು 15 ಒಬ್ಬಟ್ಟನ್ನ ಮಾಡಿಟ್ಬಿಟ್ಟು ಇನ್ನು ನಾನು ಕೂಡ ರೆಡಿಯಾಗಿ ಪ್ರವೀಣ್ ಅಮ್ಮನವರ ಏನು ಇದಿದೆ ಅಲ್ವಾ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಾವು ಒಬ್ಬರೇ ಹೋಗಲ್ಲ, ಇವ್ರು ಕೂಡ ಫ್ಯಾಮಿಲಿ ಕೂಡ ಬರ್ತಾರೆ. ಇಬ್ಬರು ಫ್ಯಾಮಿಲಿ 3 ಜನ ಫ್ಯಾಮಿಲಿ ಇದ್ದೀವಿ, ಅವರು ಕೂಡ ಬರ್ತಾರೆ. ಅವ್ರಿಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅವ್ರು ಹೇಳ್ತಾಯಿದ್ರು ಅಲ್ಲಿ ವೀಡಿಯೋ ಮಾಡಲಿಲ್ಲ ಅಂತ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು. ನಾನು ಹೇಳಿದೆ ನಾವು ಮಾಡ್ಕೊಳ್ಬೋದು, ನಾವೊಬ್ಬರೇ ಹೋದಾಗ ಮಾಡೋದು ಒಳ್ಳೆಯದು. ಆದರೆ ಎಲ್ಲರೂ ಹೋದಾಗ ಅವ್ರಿಗೆ ಅನ್ಕಂಫರ್ಟಬಲ್ ಮಾಡಬಾರ್ದು. ನಾವು ಅವ್ರಿಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ, ನಾವು ಅವ್ರ ಥರನೇ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಇನ್ನು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಮೇಲೆ ಇನ್ನು ನಾನು ಅಪ್ಪ ಊರಿಗೆ ಹೋಗೋದಕ್ಕೆ ನಾನು ಕೂಡ ಏನೇನೆಲ್ಲ ಬೇಕಾಗಿತ್ತು ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಪೂಜೆ ಸಾಮಾನು, ಬಾಳೆ ಎಲೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಅಪ್ಪ ಊರಿಗೆ ಹೋಗ್ತಾಯಿದ್ದೀನಿ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನಾನು ಈ ಊರಿಗೆ ಅಂದರೆ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಡಿ. ನಾವು ಅವಾಗೆಲ್ಲ ಅಪ್ಪ ಊರಿಗೆ ಬರಬೇಕು ಅಂದರೆ ಏನೋ ಒಂಥರ ಖುಷಿ, ನಮಗೊಂಥರ ಟ್ರಿಪ್ ಇದ್ದಂಗೆ. ಆವಾಗ ವರ್ಷಕ್ಕೊಂದು ಸತಿ ಅಪ್ಪ ಕರ್ಕೊಂಡು ಬರ್ತಾಯಿದ್ರು ಗೊಳ್ಳಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ. ಹಾಗೆ ನಮ್ಮೂರು ಏನಿದೆ ಅಲ್ಲ ಆ ಜಾಗಕ್ಕೆ ಜಮೀನಿಗೆಲ್ಲ ಕರ್ಕೊಂಡು ಬರ್ತಾಯಿದ್ರು. ಆವಾಗ ನಮಗೊಂಥರ ಟ್ರಿಪ್ ಇದ್ದಂಗೆ ಖುಷಿ ನಮಗೆ, ಅಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವೊಂದು ಸತಿ ನಾನು ಅಪ್ಪ ಇಬ್ಬರೇ ಬಂದಿದ್ದೀವಿ ಟ್ರೈನಲ್ಲೆಲ್ಲ ಬಂದು. ಆವಾಗ ತಾತನಿಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆವಾಗ, ಒಂಥರ ಟ್ರಿಪ್ಪಿಗೆ ಹೋಗೋ ಥರನೇ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ 20 ನಿಮಿಷದ ದಾರಿ ನನಗೆ, ಆದರೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಅದು ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಒಂದು ಹಬ್ಬ ಬಂದಾಗ ಮಾತ್ರ ನನಗಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋ ಥರ ಅನಿಸುತ್ತೆ. ಬೇರೆ ದಿವಸ ಎಲ್ಲ ಹತ್ರ ಇದ್ರೂ ನನಗೆ ಹೋಗೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿಯೇ ಈ ಒಂದು ಹಬ್ಬನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಮಾಡೋದು. ಇನ್ನು ಅಪ್ಪ ಸಮಾಧಿಯೆಲ್ಲ ಸ್ವಲ್ಪ ಇದಾಗಿಬಿಟ್ಟಿದೆ, ಅಲ್ಲೆಲ್ಲ ವ್ಯವಸಾಯ ಅದು ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಆ ಜಾಗ ಏನಾಗಿದೆ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್ಮು. ಸ್ವಲ್ಪ ನೀಟಾಗಿ ಹಂಗಂಗೆ ಜರುಗಿಸ್ಬಿಟ್ಟು ಎಲ್ಲಿ ಮೇನ್ ಅದು ಒಂದು ಕಲ್ಲು ಕೂಡ ಅಲ್ಲಿ ಇಟ್ಟಿಲ್ಲ. ಅದೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇವಾಗೂ ಕೂಡ ಹೋದಾಗ. ಅಲ್ಲಿ ಏನು ಅಂತಲೂ ಪೂಜೆ ಮಾಡೋದು ಅಂತಲೇ ಅನಿಸುತ್ತೆ, ಕೆಲವು ಸತಿ ಹೋಗಲೇಬಾರ್ದು ಅಂತಲೂ ಅನಿಸುತ್ತೆ. ಆದರೆ ಇಲ್ಲ, ನಾನು ಅಟ್ಲೀಸ್ಟ್ ಈ ಒಂದು ಜಾಗ ನಮ್ಮದು ಅಂತ ಇರೋವರೆಗೂ ಅವ್ರು ಅಲ್ಲಿದ್ದಾರೆ. ಹಾಗಾಗಿಯೇ ಅವ್ರನ್ನ ನಾವು ನೆನೆಸ್ಕೊಂಡು ಪೂಜೆ ಮಾಡಿ ಒಂದು ವರ್ಷ ನಾವು ಬರ್ತೀವಿ. ಅದು ನಾವು ಮಿಸ್ ಮಾಡ್ಕೋಬಾರ್ದು. ಅಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ನಮ್ಗೆ ಅದೊಂದು ನೆನಪಿರುತ್ತೆ ನೋಡಿ, ಇಲ್ಲೇ ಮಣ್ಣು ಮಾಡಿರ್ತಾರೆ ಅಂತ. ಅದನ್ನೊಂದು ಇದನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ. ಏನೋ ನನಗನ್ಸೋ ಪ್ರಕಾರ ನಾವಿರೋ ಗಂಟ ಅಷ್ಟೇ, ಯಾರ್ದೇನೂ ಹೊತ್ಕೊಂಡು ಹೋಗಲ್ಲ. ನನಗೆ ಪ್ರತಿ ಸತಿ ನಮ್ಮ ತಂದೆ ಸಾವಲ್ಲೇ ಇದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗೋಯಿತು. ಅವ್ರು ತೀರೋಗಿದ್ದ ದಿವಸ ಅಂತೂ ನೆನಪೇ ಇವಾಗೂ ಕೂಡ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಆವಾಗೆಲ್ಲ ಯಾವ್ಯಾವ ಥರ ಇನ್ಸಿಡೆಂಟ್ಸ್ಗಳಾಯಿತು, ನಮ್ಗೆ ಯಾವ ಥರ ಎಲ್ಲ ಅವಮಾನ ಆಯಿತು, ಅದಾದಮೇಲೆ ಜೀವನ ಹೇಗೆಲ್ಲ ನಮಗೆ ಪಾಠಗಳು ಕಲಿಸ್ತು. ತುಂಬಾ ಪಾಠಗಳನ್ನ ಕಲಿಸ್ಬಿಟ್ರು ಬಿಡಿ, ಅದನ್ನು ಹೇಳ್ಕೊಳಕ್ಕೆ ಕೂಡ ಆಗೋಲ್ಲ. ಬಟ್ ಇವಾಗ ನಮ್ಮ ಕೈಲಿ ಏನೂ ಉಳಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅನ್ನೋದೊಂದೇ ಬೇಜಾರು. ನಮ್ಮ ಕೈಲಿ ಏನೂ ಇಲ್ಲ ಉಳಿಸ್ಕೊಳ್ಳೋದಕ್ಕೆ, ಉಳಿಸ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೂ ಕೂಡ ನಮ್ಮ ಕೈಲಿ ಆಗ್ತಾಯಿಲ್ಲ. ಬಟ್ ಇರೋವರೆಗೂ ಅಟ್ಲೀಸ್ಟ್ ಅದನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಜಾಗಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ನೋಡೋಣ ಹೇಗಾಗುತ್ತೋ ಮುಂದೆ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಕೂಡ ಅಲ್ಲಿಂದ ಹೊರಟ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಕ್ರೈಯಿಂಗ್, ಸ್ಯಾಡ್, excited, scared, angry, sky. ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ವೀಡಿಯೋ ಕ್ಲಾರಿಟಿ ಕರೆಕ್ಟಾಗಿ ಬಂದಿಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮೀಶೋದಲ್ಲಿ ಈ ಥರ ಚಾರ್ಟ್ ಬುಕ್ ಮಾಡಿದ್ದೆ, ಜಸ್ಟ್ 100 ರುಪೀಸ್ ಅಷ್ಟೇ. ಮನೇಲಿ ಇರ್ತಾನಲ್ಲ ಅಪ್ಪು, ಇನ್ಮೇಲೆ ಸ್ವಲ್ಪ ಅದನ್ನೆಲ್ಲ ತೋರಿಸಿ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ನಿಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬುಕ್ ಮಾಡಿದ್ದೆ. ಆದರೆ ಕಾರ್ನರಲ್ಲಿ ಒಂಚೂರು ಹರಿದೋಗಿತ್ತು, ಅವರು ಪ್ಯಾಕ್ ಮಾಡಬೇಕಾದ್ರೆ ಹರಿದೋಗಿತ್ತು ಅಂತ ಅನಿಸುತ್ತೆ. ಬಟ್ ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, 100 ರುಪೀಸು ಕೊಡ್ಬೋದು ಅಂತ ಅನ್ನಿಸ್ತು. 16 ಪೇಜಸ್ ಬರುತ್ತೆ, ಅದರಲ್ಲಿ ಬೇಸಿಕ್ಕಿಂದ ಮಕ್ಳಿಗೆ ಏನೇನೆಲ್ಲ ಕಲಿಬೇಕೋ ಅದೆಲ್ಲ ಇರುತ್ತೆ. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ.
ಜಸ್ಟ್ ಸೈಡಲ್ಲಿ ಒಂಚೂರು ಅರ್ಧೋಗಿತ್ತು, ಅದನ್ನ ಟೇಪ್ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳು ಮನೇಲೇ ಇರ್ತಾರೆ, ಹಾಗಾಗಿ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ದೆಲ್ಲ ತರಿಸಿದ್ದೀನಿ, ಅದೆಲ್ಲ ಬರುತ್ತೆ. ಇದು ಮಾತ್ರ ಇವತ್ತು ಬಂದಿತ್ತು, ಹಾಗಾಗಿ ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಬೇಕು ಅಂದರೆ ತರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾನು ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ, ಬಟ್ ಸೈಡಲ್ಲಿ ಅರ್ಧೋಗಿತ್ತು. ಹಾಗಾಗಿ ಇನ್ನು ಆವತ್ತಿನ ದಿವಸ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟೆ. ಇನ್ನು ನೆಕ್ಸ್ಟ್ ಡೇ ನಾನ್ ವೆಜ್ ಊಟನೂ ಕೂಡ ಇತ್ತಲ್ಲ, ಅವತ್ತು ಕೂಡ ನನಗೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಬಿರಿಯಾನಿ ಕಬಾಬ್ ಮಾಡ್ಕೊಂಡಿದ್ವಿ ಅಷ್ಟೇ. ಪ್ರವೀಣ್ ಅವ್ರಿಗೆ ಒಂಚೂರು ಮಟನ್ ಸಾರು ಮಾಡಿಕೊಟ್ಟಿದ್ರು ಅಜ್ಜಿ. ನಾವು ಅದನ್ನು ಊಟ ಮಾಡಿಬಿಟ್ಟು, ನನಗೆ ಬೇರೆ ಕೆಲಸಗಳು ಬಂತು ಅವತ್ತು. ಜಸ್ಟ್ ಮಾರ್ನಿಂಗ್ ಸ್ವಲ್ಪ ಊಟ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಇಳಿದ್ಬಿಟ್ಟೆ. ಆನಂತರ ಅರ್ಜೆಂಟಾಗಿ ನನಗೆ ಆರ್ಡ್ರುಗಳು ಬಂದುಬಿಡ್ತು, 2 ಬ್ಯಾಕ್ ಟು ಬ್ಯಾಕು. ಹಾಗಾಗಿ ಅದಕ್ಕೆ ಇವಾಗ ನಾನು ರೆಡಿ ಮಾಡ್ತಾಯಿದ್ದೀನಿ. ಇನ್ನೆಲ್ಲ ಹಬ್ಬ ಆಯ್ತಲ್ಲ, ಇನ್ನು ಆರ್ಡ್ರುಗಳು ಬರ್ತಾ ಇರುತ್ತೆ. ಹಾಗಾಗಿ ನಂಗೆ ಫಸ್ಟು ಇಲ್ಲಿ ಸಿಂಪಲ್ ಮೇಕಪ್ಗೆ, ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರು ಸಿಸ್ಟರ್ಸು, ಗ್ರೂಮ್ ಎಲ್ಲನೂ. ಹಾಗಾಗಿ ಅವ್ರ ಸ್ಯಾರಿನ ಇಸ್ಕೊಂಡು ಬಂದಿದ್ದೆ, ಯಾಕಂದರೆ ಟೈಮು ಅವರೆಲ್ಲ ದೂರ ಹೋಗ್ಬೇಕಾಯ್ತು ಲೊಕೇಶನ್ನು. ಹಾಗಾಗಿ ಅವ್ರು ಬೇಗನೆ ಬನ್ನಿ ಅಂತ ಹೇಳಿದ ಕಾರಣ ಸ್ಯಾರಿನೆಲ್ಲ ಪಿನ್ ಮಾಡಿ ಇಟ್ಕೊಬಿಡಿ ಅಕ್ಕ ಅಂತೇಳಿ ಕೊಟ್ಟು ಕಳಿಸಿದ್ರು. ಹಾಗಾಗಿ ಆ ಸ್ಯಾರಿನ ಇವತ್ತು ಪಿನ್ ಮಾಡ್ತಾಯಿದ್ದೀನಿ. ಪಿನ್ ಮಾಡಿ ಇಟ್ಕೊಂಡ್ರೆ ರೆಡಿ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ ನಮಗಂತೂ. ಹಾಗಾಗಿ ನಾನು ಆದಷ್ಟು ಸ್ಯಾರಿಗಳನ್ನ ಈಸ್ಕೊಂಡು ಪಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ದೂರ ಇದ್ದಾರೆ ಕ್ಲೈಂಟ್ಸ್ಗಳು ಅಂದರೆ ನನಗೆ ಪಿನ್ ಮಾಡೋದಕ್ಕೆಲ್ಲ ಅವಕಾಶ ಇರಲ್ಲ, ಆವಾಗಲೇ ಹೋಗಿ ಪಿನ್ ಮಾಡ್ತೀನಿ. ಇಲ್ಲ ಹತ್ರ ಇದ್ದಾರೆ ಅಂದರೆ ಸ್ಯಾರೀಸ್ನ ಈಸ್ಕೊಂಡು ಪಿನ್ ಮಾಡ್ತೀನಿ. ಆ್ಯಂಡ್ ಸ್ಯಾರಿ ಪ್ರಿಪ್ಲೇಟಿಂಗ್ ತುಂಬ ಜನ ಕೇಳ್ತಾನೆ ಇದ್ರಿ, ನನಗೆ ಹಾಕೋಕ್ಕಾಗಿಲ್ಲ, ಬಟ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮಂತ್ ಆದರೆ ನೆಕ್ಸ್ಟ್ ಮಂತು ಕೂಡ ನನಗೆ ಆರ್ಡರ್ಸ್ಗಳಿದೆ, ಟ್ರೈ ಮಾಡ್ತೀನಿ ಹಾಕೋಕ್ಕಾದರೆ. ಇಲ್ಲಾಂದರೆ ತುಂಬ ವೀಡಿಯೋಸ್ಗಳು ನಿಮ್ಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಸ್ಯಾರಿ ಪ್ರಿಪ್ಲೇಟಿಂಗ್ ವೀಡಿಯೋಸ್ ಹಾಕಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ ಅದನ್ನು ಚೆಕ್ಔಟ್ ಮಾಡಿ, ಬೇಕಾದರೆ ನೀವು ಅದರಲ್ಲಿ ನೋಡಿಕೊಂಡು ಕಲಿಬೋದು. ಇವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಇದೆ, ನಿಮಗೆ ಯಾರಾದರೂ ಮನೇಲೇ ಇದ್ದು ಅದನ್ನೆಲ್ಲ ಕಲಿಬೇಕು ಅಂದರೆ ಖಂಡಿತವಾಗ್ಲೂ ಕಲಿತು ನೀವು ಮಾಡ್ಬೋದು. ಮನೆ ಮಟ್ಟಿಗೆ ಮಾತ್ರ ನೀವು ಮಾಡ್ಕೋಬೋದು. ಅಂದರೆ ಆರ್ಡರ್ ಸಿಗುತ್ತೆ, ಅಕ್ಕಪಕ್ಕ ಎಲ್ಲ ಕೊಡ್ತಾರೆ ಅಂದರೆ ನೀವು ಕಾನ್ಫಿಡೆನ್ಸ್ ಮೇಲೆ ಮಾಡ್ಕೋಬೋದು. ಇನ್ನು 4 ಸ್ಯಾರಿ ಇತ್ತು, 4 ಸ್ಯಾರಿನೂ ಕೂಡ ಪ್ರಿಪ್ಲೇಟೆಲ್ಲ ಮಾಡಿ, ಇನ್ನು ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾಳೆ ವರ್ಕ್ಗೆ. ಇನ್ನು ಸ್ಟಾರ್ಟು ನನ್ನ ವರ್ಕ್ ಮೋಡ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬಾ ಇಷ್ಟಪಟ್ಟು ಮಾಡುವಂಥ ವರ್ಕ್ ಇದು. ಹಾಗಾಗಿ ಏನೋ ಒಂಥರ ಖುಷಿ ನನಗೆ ಕೆಲಸ ಬಂದಿದ್ದ ತಕ್ಷಣ. ಯಾಕಂದರೆ ಇಷ್ಟು ದಿವಸ ಮೈಂಡಲ್ಲಿ ಅಂದ್ಕೊತಾ ಇರ್ತೀನಿ, ಅಯ್ಯೋ ಒಂದು ಆರ್ಡ್ರ್ ಬರಲಿಲ್ವಲ್ಲ ಅಂತ. ಅದು ಹೇಗೋ ಗೊತ್ತಿಲ್ಲ, ದೇವ್ರಿಗೆ ನನ್ನ ಮಾತು ಕೇಳಿಸುತ್ತೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ 2 ಆರ್ಡ್ರ್ ಬರೋ ಥರನಾದರೂ ಮಾಡಿರ್ತಾನೆ ಭಗವಂತ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಫಸ್ಟು ಒಬ್ಬರು ಕ್ಲೈಂಟ್ ಮನೆಗೆ ಹೊರಟೆ. 6 ಗಂಟೆ ಆಗಿತ್ತು ನಾನು ಹೋದಾಗ. ಅಲ್ಲೆಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗೋದಿತ್ತು, ಅಲ್ಲೂ ಕೂಡ ಹೋದೆ. ಆದರೆ ಕ್ಲೈಂಟ್ಸ್ಗಳು ವೀಡಿಯೋಗೆ ಪರ್ಮಿಷನ್ ಕೊಡಲಿಲ್ಲ, ಹಾಕ್ಬಿಡಿ ಅಂದರು. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೀನಿ, ಚೆಕ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.